ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ಮಾಡಿರುವಂಥ ಚಪಾತಿ ಉಳ್ಕೊಂಡಿದ್ಯಾ, ಆ ಚಪಾತಿನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಆಗಿದ್ರೆ ತಲೆನೇ ಕೆಡ್ಸ್ಕೊಬೇಡಿ. ಫಟಾಫಟ್ ಅಂತ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಬೋದು. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಚಪಾತಿ ಬೆಳಗ್ಗೆ ಮಾಡಿದ ಚಪಾತಿ ಆಗಿದ್ರು ತಣ್ಣಗಾಗಿದ್ರು ಅದನ್ನು ತಿನ್ನೋದಕ್ಕೆ ಹೆಂಗೆ ಅನಿಸಿದ್ರು ಕೂಡ ಈ ಥರ ನೀವು ಅವರಿಗೆ ಮಾಡಿ ಕೊಟ್ಟರೆ ಆರಾಮಾಗಿ ಅದು ಚಪಾತಿ ಅಂತಲೇ ಗೊತ್ತಾಗಲ್ಲ. ಆ ರೀತಿಯಲ್ಲಿ ತಿಂದು ಎಲ್ಲನೂ ಖಾಲಿ ಮಾಡ್ತಾರೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೇಗೆ ಮಾಡೋದು ಅಂತೇಳಿ. ಎಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗಿದ್ರೆ ಮಾಡೋಣ ರೆಸಿಪಿನ. ನೋಡಿ, ನಾನು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿದ್ದೆ. ಚಪಾತಿ ಉಳ್ಕೊಂಡಿತ್ತು. ಏನು ಮಾಡೋದು, ಚಪಾತಿ ಮತ್ತೆ ಹಾಗೇನೆ ತಿನ್ನೋಕ್ಕೂ ಚೆನ್ನಾಗಲ್ಲ. ಬಿಸಿನಲ್ಲಿ ತಿಂದರೆ ಒಂಥರ, ಮತ್ತೆ ಬಿಸಿ ಮಾಡ್ಕೊಂಡು ತಿಂದ್ರೂ ಅಷ್ಟು ಟೇಸ್ಟ್ ಇರಲ್ಲ. ಹಾಗಾಗಿ ಇದರಲ್ಲಿ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಚಪಾತಿನ ಈ ಥರ ರೋಲ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಇನ್ನೊಂದು ಚಪಾತಿನೂ ಕೂಡ ನಾನು 2 ಚಪಾತಿನ ತೊಗೊಳ್ತಾ ಇದ್ದೀನಿ. ಈ ಥರ ರೌಂಡ್ ಮಾಡಿಕೊಂಡು ನಾವು ಅದನ್ನು ಕಟ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಕಟ್ ಮಾಡಿದ್ಮೇಲೆ ಎಲ್ಲ ಚಪಾತಿನೂ ಅಂದರೆ ಕಟ್ ಮಾಡಿರೋ ಅಂಥ ಚಪಾತಿನ ಈ ಥರ ಇಟ್ಕೊಳ್ಳಿ. ಉದ್ದುದ್ದಾಗಿ ಎಳೆ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಹಾಗೇನೆ ಕೈನಲ್ಲಿ. ಚಿಕ್ಕ ಚಿಕ್ಕ ಪೀಸ್ ರೀತಿಯಲ್ಲಿ ಬರೋ ರೀತಿಯಲ್ಲಿ. ಇವಾಗ ರೆಡಿ ಆಗಿದೆ ನೋಡೋಣ. ಇದನ್ನು ತಟ್ಟೆಗೆ ಎತ್ತಿ ಇಟ್ಕೊಂಡಿದ್ದೀನಿ ನಾನು. ಈ ಕಡೆ ಒಂದು ಬಾಣಲಿಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ನಾನು ಒಂದು ಮೀಡಿಯಮ್ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೀವು ಸಣ್ಣದಾಗಾದ್ರೂ ಕಟ್ ಮಾಡಿ ಹಾಕೊಬೋದು, ಇಲ್ಲಾಂದರೆ ಈ ಥರ ಸ್ಲೈಸ್ ಆಗಾದ್ರೂ ಕೂಡ ಕಟ್ ಮಾಡಿ ಹಾಕೊಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ನೀವು ಇದಕ್ಕೆ ಬೇಕೆಂದರೆ ಎಲೆಕೋಸನ್ನು ಕೂಡ ಸೇರಿಸ್ಕೊಬೋದು. ಎಲೆಕೋಸು ಆಗಿದ್ರೂ ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ. ನನ್ನ ಹತ್ರ ಎಲೆಕೋಸು ಇರಲಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಆ್ಯಡ್ ಮಾಡ್ಕೊಬೋದು ಬೇಕಾದರೆ. ನೆಕ್ಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಕೆಚ್ಚಿ ಹಾಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಬೋದು. ಪೇಸ್ಟ್ ಮಾಡೋದು ಇಲ್ಲ ಅಂತ ಅಂದರೆ ಸ್ವಲ್ಪ ಈಗ ತರ್ತರಿಯಾಗಿ ಕೆಚ್ಕೊಂಡು ಕೂಡ ಹಾಕೊಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಮತ್ತು ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇಲ್ಲಿ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಗ್ರೇವಿ ರೀತಿನಲ್ಲಿ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ. ಸೋಯಾ ಸಾಸು ಆಪ್ಷನಲ್ಲು, ಬೇಕಾದ್ರೆ ಹಾಕೊಬೋದು ನೀವು. ನನ್ನ ಹತ್ರ ಇತ್ತು, ಹಾಗಾಗಿ ನಾನು ಇದನ್ನು ಹಾಕ್ತಾ ಇದ್ದೀನಿ ಅಷ್ಟೇ. ಸಾಸನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ನೆಕ್ಸ್ಟ್ ನಾನು ಇದಕ್ಕೆ ಟೊಮೊಟೊ ಕೆಚಪ್ಪನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸಾಸ್ ಬರುತ್ತಲ್ವ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸಾಸ್ ಹಾಕೋದು ಏನು ಕಾರಣ ಅಂತಂದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಇವಾಗ ಗೋಬಿಗೆಲ್ಲ ಹಾಕಿ ಕೊಡ್ತಾರಲ್ವ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದೆರಡೂ ಕೂಡ ಸೇರಿಸ್ತಿದ್ದು ಅಷ್ಟೇ. ಇದೆರಡೂ ಕೂಡ ಸ್ಕಿಪ್ ಮಾಡ್ಬೋದು ನೀವು. ನೆಕ್ಸ್ಟು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಚಪಾತಿನ ಈ ರೀತಿ ಹಾಕ್ತಾ ಇದ್ದೀನಿ. ಚಪಾತಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿರುವಂಥ ಗ್ರೇವಿ ಎಲ್ಲ ಚಪಾತಿಗೆ ಇಟ್ಕೊಬೇಕು. ಈಗ ಒಂಥರ ನೂಡಲ್ಸ್ ಥರ ಕಾಣಿಸ್ತದಲ್ವಾ, ಇದು ಚಪಾತಿ ಅಂತಲೇ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಮಾಡಿ ಕೊಟ್ಟರೆ ಟೇಸ್ಟಿಯಾಗಿರುತ್ತೆ. ಯಾಕೆ ಅಂದರೆ ನಾವಲ್ಲಿ ಟೊಮೊಟೊ ಕೆಚಪ್ ಯೂಸ್ ಮಾಡಿದ್ದೀವಿ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಮಾತ್ರ ನಾನು ಹೇಳ್ದಂಗೆ ಬೇಕಾದ್ರೆ ಇದಕ್ಕೆ ನೀವು ಕ್ಯಾರೆಟು ಮತ್ತು ಎಲೆಕೋಸು ಸೇರಿಸ್ಕೊಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನು ಕ್ಯಾರೆಟು ಕೂಡ ಹಾಕಿದ್ದೀನಿ, ಎಲೆಕೋಸನ್ನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಟೊಮೊಟೊ ಸಾಸು ಮತ್ತು ಸೋಯಾ ಸಾಸನ್ನ ಎರಡನ್ನೂ ಸ್ಕಿಪ್ ಮಾಡಿ ಬೇಕಾದರೆ ಖಾರ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಟೊಮೊಟೊನ ಹಾಕಿ ಗ್ರೇವಿ ರೀತಿಯಲ್ಲಿ ಮಾಡಿ ಆಮೇಲೆ ನೀವು ಚಪಾತಿನ ಹಾಕೊಬೋದು. ಅದು ಕೂಡ ಟೇಸ್ಟಿಯಾಗಿರುತ್ತೆ. ಸೋಯಾ ಸಾಸು ಮತ್ತು ಟೊಮೊಟೊ ಸಾಸು ಇಲ್ಲ ಅಂತ ಅಂದರೆ. ನೆಕ್ಸ್ಟು ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಥರ ರೆಡಿಯಾಗಿದೆ, ತುಂಬಾ ಟೇಸ್ಟಿಯಾಗಿತ್ತು. ಮಾತ್ರ ಮಕ್ಕಳು ಕೂಡ ತಿಂದು ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿದ್ರು. ಈ ಥರ ಚಪಾತಿನ ನಾವು ಬೆಳಗ್ಗೆ ಮಾಡಿಟ್ಟಿದ್ದ ಚಪಾತಿನ ಇವಾಗ ಕೊಟ್ಟರೆ ತಿನ್ನೋದಕ್ಕೆ ಒಂಥರ ಮಾಡ್ತಾರೆ. ಹಾಗಾಗಿ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತಿಂತಾರೆ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.